24 ಗಂಟೆಯಲ್ಲಿ 778 ಟನ್ ಕಬ್ಬು ಕಟಾವು ಮಾಡಿ ವಿಕ್ರಮ ಜವಾಹರ ಸಕ್ಕರೆ ಕಾರ್ಖಾನೆಯಿಂದ ಮಾಡಲಾಯಿತು ಗೌರವ. ನಿಪ್ಪಾಣಿ ತಾಲೂಕಿನ ಬೋಜ ಗ್ರಾಮದ ಭಾವುಸಾಹೇಬರುಗೆ ಮತ್ತು ಸುಶಾಂತ ಬೋಟೆ ಇವರ ಭಾಗಿದಾರಿ ಮಾಲೀಕತ್ವದ ಕಬ್ಬು ಕಟಾವು ಯಂತ್ರದಿಂದ 24 ಗಂಟೆಯಲ್ಲಿ 778 ಟನ್ ಕಬ್ಬು ಕಟಾವು ಮಾಡಿ ಗೌರವಕ್ಕೆ ಪಾತ್ರರಾಗಿದ್ದಾರೆ. ಗೌರವ ಕಾರ್ಯಕ್ರಮದಲ್ಲಿ ಮಾತನಾಡುತ್ತಾ ಗಳತಗ ಗ್ರಾಮದ ಸುರೇಶ ಹಿರೇಮಠ ಸ್ವಾಮೀಜಿ ಇವರ ಕೃಪಾ ಆಶೀರ್ವಾದದಿಂದ ಬೋಜ ಗ್ರಾಮದ ಭಾವುಸಾಹೇಬರುಗೆ ಮತ್ತು ತಮ್ಮ ಭಾಗಿದಾರಿ ಮಾಲೀಕತ್ವದ 3 ಕಬ್ಬು ಕಟಾವು ಯಂತ್ರಗಳು ಕಾರ್ಯರತವಾಗಿದ್ದು, ಇವತ್ತು 24 ಗಂಟೆಯಲ್ಲಿ 778 ಟನ್ ಕಬ್ಬು ಕಟಾವು ಮಾಡಿ ಗೌರವಕ್ಕೆ ಪಾತ್ರರಾಗಿದ್ದೇವೆ. ತಮ್ಮ ಈ ಕಾರ್ಯದಲ್ಲಿ ಯಂತ್ರ ಚಾಲಕ, ಕಬ್ಬು ಸಾಗಾಣಿಕರು, ಕಾರ್ಖಾನೆ ವ್ಯವಸ್ಥಾಪಕರು ಮತ್ತು ಸ್ಥಾನಿಕ ರೈತರ ಅಮೂಲ್ಯ ಸಹಕಾರ ಲಭಿಸಿದೆ ಎಂದು ಹೇಳುತ್ತಾ ಸುಶಾಂತ ಬೋಟೆ ಇವರು ಎಲ್ಲರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದರು. सर्वप्रथम म्हणजे धन्यवाद. आम्हाला ह्या स्टेजला पोचायला आपलं कल्पना जवाहर सहकारी साखर कारखान्याचे स्टाफ असतील, शेती अधिकारी असतील किंवा उपशेती अधिकारी असतील, तसेच आमच्या भागातले शेतकरी, आमचे इनफिल्डर ड्रायव्हर, मशीन ऑपरेटर, तसेच आमचे ट्रॅक्टर चालक मालक सर्वांनी म्हणजे हा इतका परिश्रम घडलाय की प्रामाणिक राबणूक म्हणजे काय हे त्या रात्रीला कळालं आम्हाला. कारण 24 तासामध्ये 778 तोडणं हे साहजिक नव्हतं. कारण 762 टन कोणीतरी केलेलं होतं. आमचं टार्गेट 780च्या वर घेऊन जाणं होतं. फक्त आम्हाला 2 टनानं कमी पडलं. तरी पण मला वाटतंय 778 हे ऑल ओव्हर इंडियामध्ये टार्गेट झालेलं आहे आणि ते पण बऱ्यापैकी बऱ्याच जणांनी परिश्रम घेतलाय. त्यामध्ये आम्हाला जवाहर सहकारी साखर कारखान्याचे स्टाफ हे अतिप्रमाणात म्हणजे पूर्ण शेवटपर्यंत साथ दिली आहे. त्यांच्याबद्दल परत एकदा त्यांचं मनापासून धन्यवाद करतो. तसेच प्रत्येक शेतकऱ्यांचे आणि प्रत्येक इथपर्यंत जे आम्हाला पोहोचण्याला मदत केली ना, त्या सर्वांचे आपण म्हणजे आमच्या टीमच्या वतीने प्रथम सर्वांना परत एकदा धन्यवाद करतो. एवढं. ಈ ವೇಳೆ ಕಾರ್ಖಾನೆ ವ್ಯವಸ್ಥಾಪಕರು ಮಾತನಾಡುತ್ತಾ 24 ಗಂಟೆಯಲ್ಲಿ 778 ಟನ್ ಕಬ್ಬು ಕಟಾವು ಮಾಡಿ ಕಾರ್ಖಾನೆ ವ್ಯವಸ್ಥಾಪನೆಯ ಸಹಾಯ ಸಹಕಾರಕ್ಕೆ ಗೌರವ ತಂದು ಕೊಟ್ಟಿದ್ದಾರೆ ಎಂದು ಹೇಳುತ್ತಾ ಎಲ್ಲರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದರು. त्यांची इच्छा होती की हायेस्ट जास्तीत जास्त आम्ही ऊस कालपास पाठवावा एका दिवसामध्ये, म्हणून त्यांनी 24 तासामध्ये 778 टन ऊस पाठवला. त्यासाठी कारखान्याकडनं आम्ही सगळ्याच वाहन मालकांना मदत करतो, त्याप्रमाणे त्यांना थोडीशी वाहनं खाली करून द्यायची तेवढी मदत केली. बाकी सगळं परिश्रम आणि कष्ट त्यांच्या ऑपरेटरनी आणि ड्रायव्हरांनी बाकीच्या स्वतः मालकाने घेतलेलं आहे. त्यामध्ये आमच्यापेक्षा जास्त मोलाचं किंवा जे योगदान आहे 778 करण्यापाठीमागं हे या भाऊसाहेब रुगे मालकांचं आहे. त्यामुळे त्यांनी 778 टन ऊस आपल्या कारखान्याला सप्लाय केला, त्याबद्दल मी त्यांचं अभिनंदन. ಯಂತ್ರ ಚಾಲಕ ಶುಭಮ ಜಗದಾಳೆ ರೂಪೇಶ್ ಜಂಗಮ ಇವರು ಶನಿವಾರ ಡಿಸೆಂಬರ್ 27ರಂದು ಮುಂಜಾನೆ 6 ಗಂಟೆಯಿಂದ ರವಿವಾರ ಮುಂಜಾನೆ 6 ಗಂಟೆವರೆಗೆ 24 ಗಂಟೆಯಲ್ಲಿ ಬೋಜ ಗ್ರಾಮದಲ್ಲಿ ಕುನ್ನೂರು ಪಾನಂದ ಕಮತ ಪರಿಸರದಲ್ಲಿ ಬಾಗೆ, ವೈಗುಡೆ, ಮೂರಾಬಟ್ಟೆ, ಬೆಡಕಿಹಾಳೆ, ಶಿವಗೊಂಡ ಪಾಟೀಲ ಮತ್ತು ಜೋಕೆ ಇವರ ಸುಮಾರು 20 ಎಕರೆ ಜಮೀನಿನಲ್ಲಿ ಇರುವ 778 ಟನ್ ಕಬ್ಬು ಕಟಾವು ಮಾಡಿ ಕರ್ನಾಟಕ ಮಹಾರಾಷ್ಟ್ರ ಗಡಿ ಭಾಗದ ಹುಪರಿಯಲ್ಲಿರುವ ಕಲ್ಲಪ್ಪನಾವಾಡೆ ಜವಾಹರ ಶೇತಕರಿ ಸಹಕಾರಿ ಸಕ್ಕರೆ ಕಾರ್ಖಾನೆಗೆ ಸದರಿ ಕಬ್ಬನ್ನು ಕಳುಹಿಸಿದ್ದಾರೆ. ಇದನ್ನು ಗಮನಕ್ಕೆ ಬಂದ ಹಾಗೆ ಕಾರ್ಖಾನೆಯ ಕೆನ್ ಜನರಲ್ ಮ್ಯಾನೇಜರ್ ಶ್ರೀ ಕಿರಣ್ ಕಾಂಬಳೆ, ಉಪ ಕೃಷಿ ಅಧಿಕಾರಿ ಶ್ರೀ ಭಾಸ್ಕರ್ ಪಟ್ಟಣಕೂಡೆ, ಕರ್ನಾಟಕ ವಿಭಾಗೀಯ ಅಧಿಕಾರಿ ಶ್ರೀ ಅನಿಲ್ ಕುಮಾರ್ ಚೌಗುಲೆ ಇವರು ಕಬ್ಬು ಕಟಾವು ಸ್ಥಳಕ್ಕೆ ಭೇಟಿ ನೀಡಿ ಕಾರ್ಖಾನೆಯ ಬೋಜ ಸರ್ಕಲ್ ಅಧಿಕಾರಿ ಶ್ರೀ ಪಾಯಗೊಂಡ ಪಾಟೀಲ ಮತ್ತು ಎಲ್ಲಾ ಸ್ಟಾಫ್ ಮತ್ತು ಸರ್ಕಲ್ ಅಧಿಕಾರಿಗಳ ಉಪಸ್ಥಿತಿಯಲ್ಲಿ ಯಂತ್ರ ಮಾಲೀಕರು ಭಾವುಸಾಹೇಬರುಗೆ ಸುಶಾಂತ ಬೋಟೆ, ರಾಜೇಂದ್ರ ಬೋಟೆ, ಬಬನ ಬೋಟೆ, ಯಂತ್ರ ಚಾಲಕರು ಶುಭಮ ಜಗದಾಳೆ, ರೂಪೇಶ್ ಜಂಗಮ, ಇನ್ಫಿಟರ್ ಚಾಲಕರು ವಿಶಾಲ ಪಾಟೀಲ, ದಾದು ಪವಾರ್, ಶರಣ್ ಪಾಟೀಲ, ಪಾರ್ಥ ಪಾಟೀಲ, ವಿನೋದ್ ಪಾಟೀಲ, ಭಾಗ್ಯೇಶ್ ಪಾಟೀಲ ಇವರ ಸತ್ಕಾರ ಗೌರವ ಮಾಡಿ ಅವರ ಮುಂದಿನ ಯಶಸ್ಸಿಗೆ ಶುಭಾಶಯಗಳನ್ನು ನೀಡಿದರು. ಸತ್ಕಾರ ಕಾರ್ಯಕ್ರಮದಲ್ಲಿ ಊರಿನ ಗಣ್ಯಮಾನ್ಯರು ಶ್ರೀ ರಜನಿಕಾಂತ್ ಚೌಗಲೆ, ಪ್ರದೀಪ್ ಬಳಗೆ, ಶಾಂತಿನಾಥ ಚೌಗಲೆ, ಸತೀಶ್ ಪರೇಠ, ಜೀವನ್ ಪವಾರ, ಶಾಂತು ಜರಕಟೆ, ಸುನೀಲ ಅಕಿವಾಟೆ, ಅಶೋಕ ಕುಪ್ಪನಟ್ಟೆ ಸೇರಿದಂತೆ ಬೋಜ ಮತ್ತು ಬೋಜವಾಡಿ ಗ್ರಾಮದ ರೈತ ಬಾಂಧವರು ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು. ಸಮಾಜ್ ಕಾರ್ಯ ನ್ಯೂಸ್ಗಾಗಿ ಬೋಜದಿಂದ ಸಂಪಾದಕರು ಸಂದೀಪ್ ಕುರುಂದವಾಡೆ.